ಸರ್ವ್ ಮಾಡೋರು ನನ್ಗೆ ಊಟನೇ ಹಾಕ್ತಾರೆ. ನಾನ್ ಬಂದಿ ಬಾಮ ಅಂದ್ರೆ ಒಬ್ಳೆ ಹೋಗಿ ಮರಗಳ ಜೊತೆ ಮಾತಾಡ್ತಾವಳೆ. 5 ಸತಿ ಹೋಗ್ಬಿಟ್ಟು ದರ್ಶನ್ಯ ಬರತ್ತಿ ಇಲ್ಲ ಅಂತಾನು ಹೆಸರು ಕರೆಕ್ಟ್ ಆಗಿ ಹೇಳಿ. ಬರ್ತಿಲ್ಲ ಸರ್. ಆಮೇಲೆ ಸ್ವಲ್ಪ ರೂಮ್ ಕ್ಲೀನ್ ಮಾಡಿ ಅಂತ ಹೇಳಿದ್ವಿ. ಹಂಗೆ ರೂಮ್ ಕ್ಲೀನ್ ಮಾಡು ಅಂತ ಹೇಳಿದ್ವಿ. ಸ್ನೇಹ ಅವ್ರದ್ದು ಕ್ಲೀನ್ ಮಾಡಿದ್ರು. ನಂದು ಎಲ್ಲ ಒಂದೇ ಸೂಟ್ ಕೇಸಲ್ಲಿ ತುಂಬಿ ಬಿಸಾಕೊಳ್ಳೆ. ಬೆಳಗ್ಗೆ ನೋಡಿದ್ರೆ ಕಾಕ್ರೋಚ್ ಏನೇನೋ ಅಲ್ಲಿ ಹೊರಗಡೆ ಐತೆ. ಸರ್ ಪಾಪ ಸರ್ ಎಷ್ಟು ಲಗೇಜ್ ಇಟ್ಕೊಂಡ್ಬಿಟ್ಟವಳ ಅಂದ್ರೆ ಆ ಚಿಕ್ಕ ಸೂಟ್ ಕೇಸ್ಗೆ ಪಾಪ ಭಾರ. ಅಯ್ಯೋ ಎಷ್ಟು ತುರುಕ್ತಾವಳೆ ಅಂತ ಅಷ್ಟು ಲಗೇಜ್ ಇಟ್ಕೊಂಡಿದ್ದಾಳೆ. ಅದನ್ನ ಜಿಪ್ಪು ಹಾಕಕ್ ಆಗಲ್ಲ. ಸೇಮ್ ನಿನ್ ತಲೆ ಹಂಗೆ ಓವರ್ ಆಕ್ಟಿಂಗ್. ನಿನ್ ವ್ಯಾಲಿಡೇಷನ್ ನಂಗೆ ಬೇಕಾಗಿಲ್ಲ. ಊಟನೇ ರೊಟ್ಟಿ ಬರ್ತಿದೀನಿ ಲಾಸ್ಟ್ ಏನು ಅನ್ನ ಬಾಮ ಅನ್ನ ಹಾಕು. ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಯು ಪುಟ್ ಮೀ ರೈಸ್ ಅಂದ್ರೂ ಬಂದಿಲ್ಲ. ಎಕ್ಸ್ಕ್ಯೂಸ್ ಮೀ ಅನ್ನಕ್ಕೆ ಎಕ್ಸ್ಕ್ಯೂಸ್ ಮೀ ಅಂದ್ರೆ ನನಗೆ ಬರಲ್ಲ. ಮೈ ನೇಮ್ ಇಸ್ ದರ್ಶಿನಿ. ಯು ಶುಡ್ ಕಾಲ್ ಮೀ ದರ್ಶಿನಿ. ಭಾಷೆನಲ್ಲಿ ಹೇಳ್ಬೇಕಮ್ಮ ನಿನ್ಗೆ. ಹೇಳ್ಕೊ ನಿಂಗೆ ಯಾವ ಭಾಷೆ ಬೇಕು ಆ ಭಾಷೆ. ಬಾ ವಾಚ್ಮನ್ ಮಾಡು ಅಂದ್ರೂ ಸರ್ 3 ಸಲ ಸಾಕು. 3 ಸಲ ಐ ಕಾಂಟ್ ಸಿ ಯುವರ್ ಫೇಸ್. ಗೆಟ್ ಔಟ್ ಅನ್ನು ಇನ್ನೊಂದ್ಸಲ ಗೆಟ್ ಔಟ್ ಅನ್ನು 3 ಸಲ ಗೆಟ್ ಔಟ್ ಅನ್ನು. ಫಸ್ಟ್ ಆಫ್ ಆಲ್ ನೀವು ಕೊಟ್ಟರೆ ಅದೇನು ಸರ್ ರಗಡ್ ಸಜಾ. ಅವ್ರಿಗೆ ಹೋಗ್ಬಿಟ್ಟು ಇವಾಗ ಅವರಿಗೆ ನನ್ನ ಸರ್ವಿಸ್ ಬೇಡ ಅಂದ್ಮೇಲೆ ನಾನು ಅಲ್ಲಿ ಇದೇನು ಪ್ರಯೋಜನ? ಮೇಂಟೈನ್ ದಿಸ್ ರೆಸ್ಪೆಕ್ಟ್ ಥ್ರೂ ಔಟ್. Oh my, shut up. You can maintain your own respect.